ಧರ್ಮವನ್ನು ಅದೇ ಸಕಲ ಸರ್ವರಿಗೂ ತಿಳಿದುಕೊಳ್ಳಿರಿ. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳಿಕೆಯನ್ನು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು. ಬುದ್ಧಿಯು ನಿನಗೆ ಕಾಲವಾಗಿರುವುದು. ವಿವೇಕವು ನಿನ್ನನ್ನು ಕಾಪಾಡುವುದು. ಇದರಿಂದಲೇ ನೀನು ದುರ್ಗ ಮಾರ್ಗದಿಂದಲೂ ಕೆಟ್ಟ ಮಾತನಾಡುವುದರಿಂದಲೂ తప్పికొల్లివి. హల్లెలూయా. తెలుగులో నా ఒకసారి చదువుతాను. అప్పుడు నీతి న్యాయములను యథార్థ ప్రతి సన్మార్గమును నీకు తెలుసుకొందువు. జ్ఞానము నీ హృదయములో చొచ్చును, తెలివి నీకు మనోహరముగా నుండును, బుద్ధి నిన్ను కాపాడును, వివేచన నీకు కావలి ఉండును. అది దుష్ట మార్గములుండిను, మూర్ఖముగా మాట్లాడు వారి చేతుల్లో నుండును నిన్నును నీవు రక్షించుకొందువు, నిన్ను రక్షించును. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನನ್ನ ಯೇಸುವೆ, ಇದು ಒಳಗಡೆ ಬಾವು ನಮಗೆ ಜೊತೆಗೆ ಮಾತನಾಡು ಸ್ವಾಮಿ. ನಾವು ಹೆಂಗಾಗಿರಬೇಕು, ಏನಾಗಿರಬೇಕು, ನಮಗೆ ಜೊತೆಗೆ ಮಾತನಾಡು ಸ್ವಾಮಿ. ನಿಶ್ಚಿತವನ್ನು ನೆರವೇರಿಸಿ ಕನಿಕರಿಸಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೀನಿ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸ್ತೋತ್ರ. ದೇವರ ಮಕ್ಕಳೇ, ನೋಡ್ರಿ, ಇದು ಓದೋಕ್ಕೂ ಮುಂಚೆ ನಾವು ಮೊದಲನೇ ವಾಕ್ಯದಲ್ಲೇ ಒಂದು ಮಾತು ಹೇಳಿದೆ. ಏನಂತ ಗೊತ್ತಾ? నా కుమారుడా, నీవు నా మాటలను ఆలకించి నా ఆజ్ఞలు నీ యొద్దను దాచుకొని ఎడల జ్ఞానము నీవు చెయ్యొగ్గి హృదయపూర్వకముగా విని వివేచింపిన ఎడల, హల్లెలూయా, తెలివికి మొరపెట్టిన ఎడల, ಹಲ್ಲೆಲೂಯಾ. ದೇವರ ಸ್ತೋತ್ರ. ದೇವ್ರ ಮಕ್ಕಳೇ, ನೋಡ್ರಿ, 3-4 ಮಾತು ಮಾತಾಡಿದ್ರಿ. ಮೊದಲನೇ, ನನ್ನ ಕುಮಾರನೇ, ನೀನು ನನ್ನ ಮಾತನ್ನು ಏನು ಮಾಡಬೇಕು? ಕೇಳ್ರಿ. ಎರಡನೇದು ಮಾತು ಹೇಳಿದ್ರೆ, ನನ್ನ ಆಜ್ಞೆಗಳನ್ನು ನೀನು ಏನು ಮಾಡಬೇಕು? ಏನಿದೆ ಅಲ್ಲಿ ಕನ್ನಡದಲ್ಲಿ? ಎರಡು ತಂದ ನನ್ನ ಮಾತುಗಳನ್ನು ಅಂಗೀಕರಿಸು, ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ಹಲ್ಲೆಲೂಯಾ. ದೇವ್ರ ಮಕ್ಕಳಲ್ಲಿ ನೋಡ್ರಿ, ನನ್ನ ಮಾತು ಏನಪ್ಪ ಇದು? ಇಲ್ಲಿ ಸಾಕು, ಓದಿ ಮತ್ತೆ ಆಮೇಲೆ ಓದ್ಕೊಳ್ಳಿ. ಏನಿದು? ನನ್ನ ಮಾತು ನಿಮ್ಮ ಹೃದಯದಲ್ಲಿ ಏನಾಗಿರ್ಬೇಕು? ಕಾಪಾಡ್ಕೋಬೇಕು. ದೇವ್ರ ಮಕ್ಕಳೇ, ಒಂದು ದುಡ್ಡನ್ನ ಹೆಂಗೆ ನೀವು ಕಾಪಾಡ್ಕೊಂತೀರೋ, ಒಂದು ಚಿನ್ನದ ಹೆಂಗೆ ನೀವು ಕಾಪಾಡ್ಕೊಂತೀರೋ, ಅರ್ಥ ಆಗತ್ತಾ? ಅದೇ ರೀತಿಯಲ್ಲಿ ದೇವರ ಬಳಿಯಿಂದ ಬರ್ತಾ ಇರೋ ಎಲ್ಲ ಮಾತುಗಳನ್ನು ನಾವೇನು ಮಾಡ್ಬೇಕಂತ? ಕಾಪಾಡಿಕೊಳ್ಳಬೇಕು. ಅದು ಯಾಕೆ ಕಾಪಾಡಿಕೊಳ್ಬೇಕು ಗೊತ್ತಾ? ಆ ಮಾತುಗಳು ಹೆಂಗಿರ್ತದೆ ಗೊತ್ತಾ? ನಿನಗೆ ಜ್ಞಾನವನ್ನು ಉಂಟು ಮಾಡುತ್ತೆ. ಹಲ್ಲೆಲೂಯಾ. ಏನು ಮಾಡ್ತದೆ? ಜ್ಞಾನವನ್ನು ಉಂಟು ಮಾಡುತ್ತೆ. ಏ ಜಾಗದಲ್ಲಿ ಏನು ಮಾತನಾಡಬೇಕಂತ ಆ ಒಂದು ಮಾತು ನಿನಗೆ ಬೋಧಿಸ್ತಾ ಇರ್ತದೆ. ಹಲ್ಲೆಲೂಯಾ. 10ನೇ ವಾಕ್ಯ 12ರಲ್ಲಿ ಇದೆ, దుష్టిల మార్గము నుండి, ಇಲ್ಲಿ అదే బరిదిదే, దుష్టుల మార్గము నుండి మూర్ఖతನ మాట్లాడే వారి చేతుల్లో నుండి, ಹಲ್ಲೆಲೂಯಾ, ದುಷ್ಟರ ಮಾರ್ಗದಿಂದನು, ಮೂರ್ಖವಾಗಿ ಮಾತನಾಡಿರುವ ದುಷ್ಟ ಮನುಷ್ಯರಿಂದನು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಂದ್ರೆ ಯಾರ ಮಾತು ಇರಬೇಕು ಗೊತ್ತಾ? ದೇವರ ಮಾತನ್ನು ನೀವು ಫಸ್ಟ್ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನೀನು ದೇವರ ಮಾತನ್ನು ಕಾಪಾಡಿಕೊಂತೀರೋ, ನಿನ್ನ ಹೃದಯದಲ್ಲಿ ಆ ಮಾತನ್ನು ಹಂಗೆ ಇಟ್ಟುಕೊಂತೀರೋ, ಆವಾಗ ಆ ಮಾತು ನಿಮ್ಮನ್ನು ಕಾಪಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸ್ತೋತ್ರ. ದೇವರ ಮಕ್ಕಳೇ, ನೋಡ್ರಿ, ಸ್ವಲ್ಪ ಜನ ಇದ್ದಾರೆ. ಹಲ್ಲೆಲೂಯಾ. ಸ್ವಲ್ಪ ಜನ ಇದ್ದಾರೆ. ನಾನು ಒಂದು ಉಪಮಾನ ರೀತಿನಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು. ದೇವ್ರ ನಾಮ ಮಹಿಮೆ ಆಗಲಿ. ಒಂದು ಉಪಮಾನ ರೀತಿನಲ್ಲಿ ಹೇಳ್ತೀನಿ. ಯೇಸು ಹೇಳಿದ್ದಾರೆ. ಏನು ಹೇಳಿದ್ರು ಗೊತ್ತಾ? ಒಬ್ಬ ತೋಟಗಾರನು ಏನು ಮಾಡಿದ್ರು ಗೊತ್ತಾ? ಬೀಜ ತಗೊಂಡು ಹಾಕೋಕೆ ಬಂದಿದ್ರು. ಹಲ್ಲೆಲೂಯಾ. ಹೊಲದಲ್ಲಿ ಬೀಜ ಹಾಕೋಕ್ಕೂ ರೆಡಿ ಆದ್ರು. ದೇವ್ರ ಮಕ್ಕಳೇ, ಹೊಲದಲ್ಲಿ ನಿಂತ್ಕೊಂಡು ಹಾಕ್ತಾ ಇದ್ರು. ಏನು ಮಾಡ್ತಾ ಇದ್ರು? ಬೀಜ. ಯಾಕೆ ಹಾಕ್ತಾ ಇದ್ರು ಗೊತ್ತಾ? ಯಾಕೆ ಹಾಕ್ತಾ ಇದ್ರೆ ಹೇಳ್ರಿ? ಯಾಕೆ ಹಾಕ್ತಾ ಇದ್ದಾರೆ? ಅದೇನಾಗಬೇಕು? ಫಲ ಬರಬೇಕಂತ ಆ ಯಜಮಾನನ ಏನು ಮಾಡಿದ್ದಾನೆ? ಕಷ್ಟಪಟ್ಟು ತಕೊಂಡು ಬಂದು ಬೀಜನ ಏನು ಮಾಡ್ತಾ ಇದ್ದಾನೆ? ಹೊಲದಲ್ಲಿ ಹಾಕ್ತಾ ಇದ್ರು. ದೇವ್ರ ಮಕ್ಕಳೇ, ನೋಡ್ರಿ, ಒಂದು ಗೆವಿ ಅನ್ನೋದು ಒಂದಿದೆ, ಒಂದು ಸರಂಡಮ್ ಅನ್ನೋದು ಒಂದಿದೆ,
ಒಂದು ಅವ್ರದ್ದು ಒಂದು ಏನಿದೆ, ಒಂದು ಎಕರೆ ಜಮೀನಿದೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಅವ್ರು ಆಗ್ತಾ ಇರುವಾಗ ಈ ಬೀಜ ಎಲ್ಲಿ ಬೀಳ್ಬೇಕು ಗೊತ್ತಾ? ಅವರು ಹೊಲದಲ್ಲೇನೆ ಬೀಳಬೇಕು. ಹಲ್ಲೆಲೂಯಾ. ಎಲ್ಲಿ ಬೀಳಬೇಕು? ಅವರು ಹೊಲದ ಆಚೆ ಇನ್ನೊಬ್ಬರದು ಹೊಲ ಇದೆ, ಈ ಸೈಡು ಇದೆ, ಎಲ್ಲ ಸೈಡು ಬೇರೆ ಬೇರೆ ಹೊಲ ಇದೆ ತಾನೇ. ಅದನ್ನಲ್ಲಿ ಬಿದ್ದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಇನ್ನೊಬ್ಬರ ಹತ್ರ ಹೋಗಿ ಬಿದ್ದರೆ ಪ್ರಯೋಜನ ಇಲ್ಲ, ಅವ್ರಿಗೆ ಅದು ಪ್ರಯೋಜನ ಇಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಇವು ಒಂದಿಟ್ಕೊಂಡು ಏನು ಮಾಡೋದು, ಕಿತ್ತು ಬಿಸಾಕ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಯಜಮಾನನು ನೀ ಎಲ್ಲಿರ್ಬೇಕಂತ ಬಿತ್ತುತ್ತಾ ಇದ್ದಾನೋ ಅಲ್ಲೇ ನೀನು ನಿಲ್ತ್ಕೋಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀ ಎಲ್ಲಿರ್ಬೇಕು, ನಿನ್ನ ಯಜಮಾನ ನಿನ್ನ ಎಲ್ಲಿ ಬಿಸಾಕಿದ್ದಾರೆ ಆ ಹೊಲದಲ್ಲಿನೇ ನೀನು ಫಲ ಕೊಡಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಆಚೆ ಒಳಗೆ ಹೋಗಿ ಫಲ ಕೊಡ್ತೀನಿ ಅಂದರೆ ಅವನೇನು ಮಾಡ್ತಾನೆ ಗೊತ್ತಾ? ಅಲ್ಲಿಂದ ಕಿತ್ತು ಬಿಸಾಕಿ ಬಿಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನೋಡ್ರಿ, ಇಲ್ಲಿ ಒಬ್ಬ ವ್ಯಕ್ತಿ ಬಂದು ಹೊಲದಲ್ಲಿ ನನಗೆ ಫಲ ಬೇಕಂತ ಆ ಬಿತ್ತನವನು ಬೀಜವನ್ನ ಏನು ಮಾಡ್ತಾ ಇದ್ದಾನೆ? ಆಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಸ್ವಲ್ಪ ಮಟ್ಟಕ್ಕೂ ಆ ಹೊಲದಲ್ಲಿ ಬಿದ್ದಿದೆ, ಕಾಲು ಪಂಗು ರೋಡ್ ಸೈಡ್ ಬಿದ್ದಿದೆ, ಇನ್ನೊಂದು ಕಾಲು ಏನಿದೆ ಮುಳ್ಳಿರೋ ಜಾಗದಲ್ಲಿ ಬಿದ್ದಿದೆ, ಇನ್ನೊಂದು ಕಾಲೆಯಲ್ಲಿ ಬಿದ್ದಿದೆ ಗೊತ್ತಾ? ಬಂಡೆ ಜಾಗದಲ್ಲಿ ಬಿದ್ದಿದೆ. ಹಲ್ಲೆಲೂಯಾ. ಎಚ್ಚರವಾಗಿರ್ರಿ ದೇವ್ರ ಮಕ್ಕಳು. ಹಲ್ಲೆಲೂಯಾ. ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ನನ್ನ ಮಾತು ಎಲ್ಲಿ ಬಿದ್ದಿದೆ? ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಇಟ್ಟುಕೊಂಡಿದೀಯಾ? ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಇಲ್ಲಿ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಬೀಜ ಹಾಕೋವನು ಹಾಕಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಆದರೆ ಆ ಬೀಜವನ್ನು ರೋಡ್ ಪಕ್ಕದಲ್ಲಿ ಬಿದ್ದಿದ್ರೆ ಸೈತಾನ ಬಂದು ಏನು ಮಾಡ್ತಾನೆ? ಆ ಬೀಜವನ್ನು ತಗೊಂಡು ಹೊಂಟೋಗ್ತಾನೆ. ಅಂದರೆ ದೇವ್ರ ಮಾತಿನ ಒಳಗಡೆ ಏನು ಬರ್ತಾನೆ? ಕಿತ್ತಂತ ತಗೊಂಡು ಹೊಂಟೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದರೆ ನಿಮ್ಗೆ ಅರ್ಥ ಆಗೋಗಿ ಹೇಳ್ತೀನಿ, ಈ ಬೀಜ ದೇವರು ಹೊಲದಲ್ಲಿ ಇರಬೇಕಂತ ಹಾಕಿದ್ದಾರೋ ಆ ಹೊಲದಲ್ಲೇ ಇದ್ರೆ ಏನು ಸಮಸ್ಯೆ ಇಲ್ಲ. ಎಲ್ಲಿ ಇರಬೇಕಂತ ಆ ಯಜಮಾನನು ಆ ಬೀಜ ಹಾಕಿದ್ದನೋ ಅಲ್ಲೇ ನಿಂತ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಇಲ್ಲ, ನಾನು ಆಚೆಗೆ ಹೋಗುತ್ತೀನಿ, ಈಚೆ ಹೋಗುತ್ತೀನಿ, ಆ ಹೊಳಕ್ಕೆ ಹೋಗುತ್ತೀನಿ, ಆ ಹೊಳ ಒಳ್ಳೆ ಕಾಣಿಸ್ತದೆ, ಇದು ಒಳ್ಳೆಗೆ ನೀರಿದೆ, ಅಲ್ಲಿ ಒಳ್ಳೆಗೆ ನೀರಿದೆ, ನಾನು ಅಲ್ಲಿಗೆ ಹೋಗುತ್ತೀನಿ, ಇಲ್ಲಿಗೆ ಹೋಗುತ್ತೀನಿ, ಎಗಿರಿ ಆ ಕಡೆ ಬಿದ್ದರೆ ಹಲ್ಲೆಲೂಯಾ. ಇವನೇನು ಮಾಡಲ್ಲ, ಹಾಕೋವರು ಈ ಯಜಮಾನ ಏನು ಮಾಡಲ್ಲ. ಆ ಹೊಲದಕ್ಕೆ ಇನ್ನೊಬ್ಬನ ಯಜಮಾನ ಇದ್ದಾನೆ, ಅವನು ಬಂದು ನೋಡ್ತಾನೆ, ಒಂದೇ ಒಂದು ಇಷ್ಟ ಮಧ್ಯದಲ್ಲಿ ಒಂದು ನೀ ಇದೆಯಾ, ನಿನ್ನಿಂದ ಏನಾಗತ್ತೆ, ನೀನು ಇರಬಾರ್ದು ಅಂತ ಕಿತ್ತು ಬಿಸಾಕ ಬಿಡ್ತಾನೆ. ಹಲ್ಲೆಲೂಯಾ. ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಯಾಕೆ ನಿಮ್ಗೆ ಕೇಳ್ತಾ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ವಾಕ್ಯ ಏನಂತ ಗೊತ್ತಾ? నా కుమారుడా, నీవు నా మాటలను అంగీకరించి నా ఆజ్ఞలు నీ యొద్ద దాసుకొని నీ ఎడల. ಹಲ್ಲೆಲೂಯಾ. ಏನು ಮಾಡಬೇಕಪ್ಪ? ಏನು ಮಾಡಬೇಕು? ನನ್ನ ಕುಮಾರನೇ, ನೀನು ನನ್ನ ಮಾತನ್ನ ಏನಾಗಬೇಕು? ಅಂಗೀಕರಿಸಬೇಕು. ಎರಡನೇದು, ನನ್ನ ಮಾತನ್ನ ಏನಾಗಬೇಕು? ನೀನು ಕಾಪಾಡ್ಕೋಬೇಕು. ಹೆಂಗ? ಒಂದು ನಿಧಿಯಾಗಿ. ಹಲ್ಲೆಲೂಯಾ. ಒಂದು ನಿಧಿಯಾಗಿ ಕಾಪಾಡಿಕೊಳ್ಳಬೇಕು. ಎಲ್ಲಿ ನಿನ್ನ ಬಿಟ್ಟು ಹೊಂಟೋಗುತ್ತೋ ಅಂತ ಅದು ಹೆಂಗೆ ಬೇಕು? ಗಟ್ಟಿಯಾಗಿ ಹಿಡ್ಕೋಬೇಕು. ಹಲ್ಲೆಲೂಯಾ. ನೋಡ್ರಿ, ನಿಮ್ಗೆ ಅರ್ಥ ಆಗೋ ಹೇಳ್ತೀವಿ. ಇವಾಗ ನೀವು ಗಾಡಿ ಮೇಲೆ ಹೋಗ್ತಾ ಇರ್ತೀರ, ಎಲ್ಲರೂ ಗಾಡಿ ಮೇಲೆ ಹೋಗ್ತೀವಲ್ಲ, ಅದಕ್ಕೆ ಅರ್ಥ ಆಗೋ ಉದಾಹರಣೆ. ಗಾಡಿ ಮೇಲೆ ಹೋಗ್ತಾ ಇರ್ತೀರಾ, ನೋಡ್ರಿ, ಗಾಡಿ ಮೇಲೆ ಹೋಗ್ತಾ ಇದ್ರೆ ಏನಾಗುತ್ತೆ? ಎದುರುಗಡೆಗೆ ಗಾಳಿ ಏನಾಗುತ್ತೆ? ಬೀಸ್ತಾ ಇರ್ತಾರೆ. ಈ ಟೈಮ್ನಲ್ಲಿ ನೀವು ದುಡ್ಡು ತಗೊಂಡು ಗಾಲಿನಲ್ಲಿ ಇಡ್ತೀರಾ? ಯಾರೋದು ನೋಡಿ ದುಡ್ಡಿದಿಂತ ತೆಗೆದು ಹಿಂಗೆ ಇಡ್ತೀರಾ? ಇಟ್ಟಿದ್ರೆ ಏನಾಗುತ್ತೆ? ಆರೋಗುತ್ತೆ. ಏನು ಮಾಡ್ತೀರಾ? ದುಡ್ಡು ನೀವು ಭದ್ರವಾಗಿ ಏನು ಮಾಡ್ತೀರಾ? ಭದ್ರವಾಗಿ ಸೇಫ್ಟಿಯಾಗಿ ಏನು ಮಾಡ್ತೀರಾ? ಕಾಪಾಡ್ಕೊಂತೀರಾ. ದೇವ್ರ ಮಕ್ಕಳೇ, ಈ ಲೋಕವನ್ನೇ ಗಾಳಿ ನಿಮ್ಮ ಮೇಲೆ ಬೀಸ್ತಾನೇ ಇರ್ತದೆ. ಹಲ್ಲೆಲೂಯಾ. ಈ ಲೋಕವನ್ನ ಗಾಳಿ ಪಾಪ ಶಾಪಗಳು ಏಬಿಚಾರ ಎಲ್ಲವನ್ನು ನಿನ್ನ ಮೇಲೆ ಬೀಸ್ತಾನೇ ಇರ್ತದೆ. ಆದರೂ ಸರಿ, ನೀವೇನು ಮಾಡಬೇಕು ಗೊತ್ತಾ? ಈ ಆತ್ಮನ ಗಟ್ಟಿಯಾಗಿ, ಅಂದರೆ ಈ ಮಾತನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಭದ್ರವಾಗಿ ಕಾಪಾಡ್ಕೋಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಭದ್ರವಾಗಿ ಕಾಪಾಡ್ಕೊಂತ ಇರುವಾಗ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಿಸ್ತಾನೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಇಲ್ಲಿ ಬರ್ದಿದೆ 12, ದುಷ್ಟರ ಮಾರ್ಗದಿಂದ ನಿಮ್ಮನ್ನು ಬಿಡಿಸ್ತಾನೆ. ಫಸ್ಟು ಎಲ್ಲಿಂದ ಬಿಡಿಸ್ತಾನಪ್ಪ? ದುಷ್ಟನ ಮಾರ್ಗದಿಂದ ನಿಮ್ಮನ್ನು ಬಿಡಿಸ್ತಾನೆ. ಎರಡನೇದು, ಮೂರ್ಖತ್ವವು ಇರೋರು ನಿಮ್ಮ ಜೊತೆ ಮಾತನಾಡುವಾಗ ಅವರು ಮಾತಿಂದ ನಿಮ್ಮನ್ನು ಏನು ಮಾಡ್ತಾನೆ?
ಕಾಪಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಕಾಪಾಡ್ಬೇಕಂದ್ರೆ ಏನಿರ್ಬೇಕು? ಫಸ್ಟ್ ನಮಗೆ ಭದ್ರವಾಗಿ ದೇವರ ವಾಕ್ಯವನ್ನು ಏನ್ ಮಾಡ್ಬೇಕು? ನಾವು ಭದ್ರವಾಗಿ ಹಿಡ್ಕೋಬೇಕು. ಹಲ್ಲೆಲೂಯಾ. ಒಂದು ವೇಳೆ ದೇವರ ಮಾತು ನೀವು ಭದ್ರವಾಗಿ ಹಿಡ್ಕೊಂಡಿಲ್ಲ ಅಂದ್ರೆ ಸೈತಾನ ಬಂದು ಆ ಮಾತನ್ನ ಏನ್ ಮಾಡ್ತಾನೆ? ಕಳ್ತನ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲಿಂದಪ್ಪ? ಎಲ್ಲಿಂದ? ನಿನ್ನ ಹೃದಯದಿಂದ ದೇವ್ರ ಮಾತನ್ನ ಅವನು ಕಳ್ತನ ಮಾಡಿದ್ರೆ ಇನ್ನು ಹೃದಯ ಖಾಲಿಯಾಗಿರ್ತದೆ, ಸೈತಾನ ಬಂದು ಕೂತ್ಕೊಂತಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಿನ್ನ ಹೃದಯದಲ್ಲಿ ಇರಬೇಕಾಗಿರೋದು ಇಬ್ಬರು ಗ್ಯಾರಂಟಿಯಾಗಿ ಯಾರೋ ಒಬ್ರು ಇರ್ತಾರೆ. ಒಬ್ಬರು ದೇವರು, ಇನ್ನೊಬ್ಬನು ಸೈತಾನನು. ನಿನ್ನ ಹೃದಯದಲ್ಲಿ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ದೇವರು ವಾಸ ಮಾಡ್ತಾನೆ. ಒಂದು ವೇಳೆ ಹೃದಯದಲ್ಲಿ ವಾಕ್ಯ ಇಟ್ಕೊಂಡು ಖಾಲಿಯಾಗಿ ಬಿಟ್ಟಿದ್ರೆ ಇನ್ನೊಂದು ಸೈತಾನ ಬಂದು ಇಟ್ಕೊಂತಾನೆ. ಹಲ್ಲೆಲೂಯಾ. ಎಚ್ಚರವಾಗಿರ್ರಿ. ಯಾರಕ್ಕೂ ನಿನ್ನ ಹೃದಯ ಕೊಡ್ತಾ ಇದ್ದೀರಾ ಅಯ್ಯೋ ಜ್ಞಾಪಕ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಯಾರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಯಾರಿಗೆ ನೀವು ವಿಧೇಯರಾಗ್ತಾ ಇದ್ದೀರಂತ ಜ್ಞಾಪಕ ಇಟ್ಕೊಳ್ಳಿ. ಸೈತಾನಕ್ಕೆ ನಿನ್ನ ಹೃದಯನ ಕೊಡ್ತಾ ಇದೆಯಾ? ಇಲ್ಲಾಂದ್ರೆ ದೇವರಿಗೂ ನಿನ್ನ ಹೃದಯನ ಕೊಡ್ತಾ ಇದೆಯಾ? ಎಚ್ಚರವಾಗಿರ್ರಿ. ನಾನು ಮಾತಾಡ್ತಲ್ಲ, ವಾಕ್ಯದೇ ಮಾತಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇದಕ್ಕೆ ಮುಂಚೆ ನಾವು ಹೇಳಿದ್ವಿ, ಆದಾಮ ಬಗ್ಗೆ ಮಾತಾಡ್ತೀನಿ. ಆದಾಮನು ಆ ಒಂದು ಸಮಯದಲ್ಲಿ ನೋಡ್ರಿ, ಅವಳು ತಕೊಂಡು ಬಂದು ಒಂದು ಅನ್ನ ಕುಟ್ತಾ ಇದ್ದಾರೆ. ಅನ್ನ ಕುಟ್ತಾ ಇರುವಾಗ ಏನು ಮಾಡಬೇಕು? ವಿಚಾರಿಸಬೇಕು, ಇದು ಅದೇನಾ, ಇಲ್ಲ ದೇವ್ರಿಗೆ ಇಷ್ಟವಾಗಿದೆ ಇಲ್ಲ ಅಂತ ಜ್ಞಾಪಕ ಮಾಡ್ಕೋಬೇಕು. ಹಲ್ಲೆಲೂಯಾ. ಏನು ಮಾಡಿದ? ನಾ ಪ್ರತಿದಿನ ನೀತಿವಂತನು, ದೇವರೇ ಬಂದು ನನ್ನ ಜೊತೆಗೆ ಏನು ಮಾಡ್ತಾ ಇದ್ದಾನೆ? ಮಾತನಾಡ್ತಾ ಇದ್ದಾರೆ, ನನಗೇನು ಭಯ ಅಂತ ಏನು ಮಾಡಿದ್ರು? ಬಿಟ್ರು. ಹಲ್ಲೆಲೂಯಾ. ತಕ್ಷಣ ಏನಾಗ್ತದೆ ಗೊತ್ತಾ? ದೇವರು ಎಲ್ಲಿದ್ದಂತ ಇವ್ರು ಕಾಣಿಸ್ತಾ ಇಲ್ಲ, ದೇವ್ರಿಗೆ ಇವರೇ ಕಾಣಿಸ್ತಾ ಇಲ್ಲ. ಮತ್ತೆ ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ಆದಾಮ ಎಲ್ಲಿದೆಯಪ್ಪ? ಅದಕ್ಕೆ ಮುಂಚೆ ಎಲ್ಲದಕ್ಕೆ ಹೋಗಿದ್ದೀರಾ? ಅದಕ್ಕೆ ಮುಂಚೆ ಕೂಗಿಲ್ಲ. ಅದಕ್ಕೆ ಮುಂಚೆ ಡೈರೆಕ್ಟಾಗಿ ಬರೋದು, ಮಾತನಾಡೋದು, ಸಂಜೆವರೆಗೆ ಅವ್ರ ಜೊತೆಗಿರೋದು, ಹೊಂಟೋಗೋದು. ಇವಾಗ ದೇವರು ಬಂದು ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಇನ್ನೊಂದು ಕ್ಲಿಯರಾಗಿ ಬರೆದಿದೆ ದೇವ್ರ ಮಕ್ಕಳು. ಇದಕ್ಕೆ ಮುಂಚೆ ಎಲ್ಲಿ ಬರೆದಿಲ್ಲ. ಅಲ್ಲಿ ಆದಾಮ್ ಜಾಗದಲ್ಲಿ ಒಂದು ಮಾತು ಬರೆದಿದೆ. ಅಲ್ಲಿ ಹೇಳ್ತಾ ಇದ್ದಾರೆ, ಆದಾಮನು ದೇವರು ಬರ್ತಾ ಇದ್ದಾರೆ ಅಂತ ಗಮನಿಸಿದ್ದಾರೆ. ಹಲ್ಲೆಲೂಯಾ. ಹೆಂಗೆ ಗಮನಿಸಿದ್ದಾರೆ ಗೊತ್ತಾ? ಹೆಂಗೆ ಗಮನಿಸಿದ್ದಾರೆ? ಅವ್ರ ಸೌಂಡು, ಅವರೊಂದು ಸಿಚುವೇಶನ್, ಆ ಕಾರ್ಯಗಳನ್ನು ನೋಡಿ ದೇವರು ಬರ್ತಾ ಇದ್ದಾರೆ ಅಂತ, ನಾನು ದಿಗಂಬರನಾಗಿದ್ದೀನಲ್ಲ, ದೇವರು ಬರ್ತಾ ಇದ್ದಾರಲ್ಲ ಅನ್ಕೊಂಡು ಇವರೇ ಹೋಗಿ ಏನು ಮಾಡಿದ್ದಾರೆ? ಬಚ್ಚಿಕೊಂಡಿದ್ರಂತ. ಒಂದು ಗಿಡದ ಮಧ್ಯದಲ್ಲಿ ಯಾರಿಗೂ ಕಾಣಬಾರ್ದಂತ ಬಚ್ಚಿಟ್ಕೊಂಡಿದ್ದಾರಂತ. ಹಲ್ಲೆಲೂಯಾ. ಅದಕ್ಕೆ ಮುಂಚೆ ಅದೆಲ್ಲ ಜಾಗ ನಡೆದಿಲ್ಲ ದೇವ್ರ ಮಾತು. ಕಾರಣ ಏನು ಗೊತ್ತಾ? ಯಾವಾಗ ದೇವ್ರ ಮಾತನ್ನು ಅಲಕ್ಷ್ಯ ಮಾಡ್ತೀವೋ, ಯಾವತ್ತೋ ದೇವ್ರ ಮಾತನ್ನು ಬಿಡ್ತೀವೋ, ಬಿಡು ಏನಿದೆ ಇನ್ನೊಂದು ವಾರ ಕೂಡ ಮಾತಾಡ್ತಾರಲ್ಲ ಅಂತ ಬಿಡ್ತೀವೋ, ಆವಾಗ ಸೈತಾನನು ಏನು ಮಾಡ್ತಾನೆ ಗೊತ್ತಾ? ನೀನು ಒಂದಕ್ಕೂ ಉಪಯೋಗಿಲ್ಲದವನಾಗಿ ಮಾಡಿಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಾತು ನಮ್ಮ ಹೃದಯದಲ್ಲಿ ಇರುವಾಗ ಎಂಥ ದೊಡ್ಡ ಸಮಸ್ಯೆ ಬಂದರೂ ಸರಿ ದೇವರು ನಿಮ್ಮನ್ನು ಕೈ ಹಿಡಿದು ರಕ್ಷಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಕಾರಣ ಏನಂದರೆ ದೇವರ ಮಾತು ನಿನ್ನ ಹೃದಯದಲ್ಲಿ ಇರ್ತದೆ. ಆ ಮಾತು ಎಂಥ ಶೋಧನೆ ಬಂದರೂ ಜಯಿಸೋಕೆ ಬಲ ಕೊಡ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಮೂರ್ಖತ್ವ ಮಾತುಗಳು ಬಂದರೂ ಸರಿ ಅವರೇ ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಜ್ಞಾಪಕ ಮಾಡಿಕೊಳ್ಳ್ರೆ ಏನಾಗಿದ್ದೀವಿ ಅಂತ. ಈ ದಿನ ನಾವು ಜ್ಞಾಪಕ ಮಾಡ್ಕೋಬೇಕು. ಏನಾಗಿದ್ದೀವಿ ನಾವು? ಎಲ್ಲಿದ್ದೀವಿ ನಾವು? ದೇವರು ವಾಕ್ಯವ ಹೃದಯದಲ್ಲಿ ಇಟ್ಕೊಂಡಿದ್ದೀವಾ? ಇಲ್ಲ ದೇವರು ವಾಕ್ಯಾನುಸಾರವಾಗ ನಡೀತಾ ಇದ್ದೀವಾ? ದೇವರಿದ್ಯಂತ ಭಯ ಇದೆಯಾ? ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳ್ರಿ. ಎಲ್ಲ ಮೊಳಕಳಾಕಿ ಪ್ರಾರ್ಥನೆ ಮಾಡೋಣ.